ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯಾದ ದೇವರು ಕೊಟ್ಟಿರುವಂತಹ ಈ ಕೃಪಾ ಸಮಯಕ್ಕಾಗಿ ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ವಿಶೇಷವಾಗಿ ಈ ಬೆಳಗಿನ ಸಮಯದಲ್ಲಿ ಪ್ರಿಯ ಗಿಲ್ಗಾಲ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ರಕ್ಷಕನಾದ ಯೇಸು ಕರ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ದೇವರ ವಾಕ್ಯಗಳನ್ನು ವೀಕ್ಷಿಸುತ್ತಾ ತಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಗಮನಿಸುವಾಗ ಯೋಹಾನನು ಬರೆಸುವ ವಾರ್ತೆ 5ನೇ ಅಧ್ಯಾಯ 1ರಿಂದ 9ನೇ ವಚನದವರೆಗೆ ವಾಕ್ಯವನ್ನು ಗಮನಿಸುವಾಗ ಯೇಸುವಿನ ಒಂದು ಸೇವಾ ಜೀವಿತದಲ್ಲಿ ಒಂದು ಅದ್ಭುತವಾದ ಕಾರ್ಯ ನಡೆಯುವುದನ್ನು ನೋಡ್ತಾ ಇದ್ದೇವೆ. ನಿನಗೆ ಸ್ವಸ್ಥನಾಗಲು ಮನಸ್ಸುಂಟು. ಯೇಸು ಸ್ವಾಮಿ 38 ವರ್ಷದಿಂದ ರೋಗದಲ್ಲಿ ಬಿದ್ದ ವ್ಯಕ್ತಿಗೆ ಕೇಳಿದಂಥ ಒಂದು ಸುಂದರವಾದ ಪ್ರಶ್ನೆ ಅಲ್ಲಿ ಅಡಕವಾಗಿದೆ. ನಿನಗೆ ಸ್ವಸ್ಥನಾಗಲು ಮನಸ್ಸುಂಟೋ ಎಂಬುದಾಗಿ. ಭಕ್ತನಾದ ದಾವೀದನು ಬರೆದ ಕೀರ್ತನೆ 107:20 ಬರುವಾಗ ತನ್ನ ವಾಕ್ಯವನ್ನು ದೂತನೋ ಎಂಬಂತೆ ಕಳಿಸಿ ಅವರನ್ನು ಗುಣಪಡಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೆರೂಸಲೇಮ್ ಪಟ್ಟಣದ ಪ್ರವೇಶಕ್ಕೆ 12 ದ್ವಾರಗಳಿದ್ದವು. ಒಂದು ದ್ವಾರದ ಹೆಸರು ಕುರಿ ಅಗಸೆ ಬಾಗಿಲು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ಕೊಳವಿತ್ತು ಎಂಬುದಾಗಿ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಇಬ್ರಿಯ ಮಾತಿನಲ್ಲಿ ಬೆಸ್ಸದ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ 5 ಮಂಟಪಗಳಿದ್ದವು. ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಬೆಸ್ಸದ ಕೊಳದ ಒಂದು ವೈಶಿಷ್ಟ್ಯತೆ ಏನಾಗಿತ್ತು ಎಂಬುದಾಗಿ ನೋಡುವುದಾಗಿದ್ದರೆ ವಾಕ್ಯ ಹೇಳ್ತದೆ, ಅಲ್ಲಿ ಒಬ್ಬ ದೇವದೂತನು ಪ್ರತಿ ರಾತ್ರಿ ಸಮಯದಲ್ಲಿ ಮುಂಜಾನೆ ಬೆಳಗು ಹರಿಯುವುದಕ್ಕಿಂತ ಮುಂಚಿತವಾಗಿ ಒಬ್ಬ ದೇವದೂತನು ಬಂದು ನೀರಿನೊಳಗೆ ಇಳಿದು ಅಲ್ಲಿ ಸ್ವಸ್ಥತೆಯನ್ನು ತರ್ತಾ ಇದ್ದ. ಆ ಕೊಳದ ಒಂದು ವೈಶಿಷ್ಟ್ಯತೆ ಏನು ಎಂಬುದಾಗಿ ನೋಡುವುದಾಗಿದ್ದರೆ, ಯಾರು ಮೊದಲು ಆ ಕೊಳದೊಳಗೆ ಇಳಿಯುತ್ತಾರೋ ಅವರಿಗೆ ಸ್ವಸ್ಥತೆ ಆಗ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ದೇವದೂತನು ನೀರನ್ನು ಉಕ್ಕಿಸುವಾಗ ಅಲ್ಲಿ ಅನೇಕ ಜನರು, ಮೈಬತ್ತಿದಂಥ ಜನರು, ರೋಗಿಗಳು, ಕುಂಟರು, ಕುರುಡರು ಅಲ್ಲಿ ಆ ಕೊಳದ ಸುತ್ತಲೂ ಅವರು ದಾರಿ ಕಾಯುತ್ತಾ ಇದ್ದರು. ಆದರೆ ಈ 38 ವರ್ಷದಿಂದ ಅಲ್ಲಿ ಅಸ್ವಸ್ಥನಾಗಿ ಬಿದ್ದಿರುವಂಥ ಒಬ್ಬ ವ್ಯಕ್ತಿ ಸ್ವಸ್ಥತೆಯನ್ನು ಹೊಂದುವುದಕ್ಕಾಗಿ ಅನೇಕ ವರ್ಷಗಳಿಂದ ಆತನು ಕಾಯುತ್ತಿದ್ದಾನೆ ಎಂಬುದಾಗಿ ನಾವು ಕಾಯುತ್ತಾ ಇದ್ದನು. ವಾಕ್ಯವನ್ನು ನೋಡುವಾಗ ಅಲ್ಲಿ ಒಬ್ಬ ದೇವದೂತನು ಇಳಿದು ಬಂದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವದೂತರು ಇಳಿದು ಬಂದಾಗ ಅನೇಕ ಅದ್ಭುತ ಕಾರ್ಯಗಳು ದೇವರ ವಾಕ್ಯದಲ್ಲಿ ಆಗಿವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 32:24 ಬರುವಾಗ ಯಬ್ಬೂಕ್ ಎಂಬ ಹೊಳೆಯ ಬಳಿಯಲ್ಲಿ ಆ ದೂತನು ಯಾಕೋಬನು ಒಂಟಿಯಾಗಿರುವಾಗ ಹಿಂದೆ ನಿಂತಿರಲು ಅವನ ಸಂಗಡ ಹೋರಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೋರಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಬೆಳಗಿನವರೆಗೆ ಯಾಕೋಬನೊಟ್ಟಿಗೆ ದೇವರು ಹೊರಡ್ತಾ ಇದ್ದಾನೆ. ಇನ್ನು ಮೇಲೆ ನೀನು ಇಸ್ರಾಯೇಲ್ ಹೊಸ ಹೆಸರಿನಿಂದ ಕರೆಯುತ್ತೆ, ಯಾಕೋಬನೆನಿಸಿಕೊಳ್ಳುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ. ನ್ಯಾಯಸ್ಥಾಪಕರ ಪುಸ್ತಕ 6:12 ಬರುವಾಗ ಒಬ್ಬ ಯೆಹೋವನ ದೂತನು ಗಿದ್ಯೋನನಿಗೆ, ಎಲೈ ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ. ಈ ಮಾತನ್ನು ನೋಡುವಾಗ ಅಲ್ಲಿ ದೇವದೂತನ ಒಂದು ಅಧಿಕಾರಿಗಳು ದೇವರಿಂದ ಕೊಡಲ್ಪಟ್ಟಂಥ ಒಂದು ಅದ್ಭುತವಾದ ಕ್ರಿಯೆಗಳಾಗಿವೆ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. 2 ಅರಸುಗಳು 18:35 ಬರುವಾಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳ್ಯದಲ್ಲಿ 1,85,000 ಜನರನ್ನ ಕೊಂದು ಹಾಕಿದನು ಎಂಬುದಾಗಿ 2 ಅರಸುಗಳು 18:35 ನಾವು ನೋಡ್ತಾ ಇದ್ದೇವೆ. ಮತ್ತಾಯ 4:11 ಬರುವಾಗ ದೇವದೂತರ ಅಧಿಕಾರಿಗಳು ಏನು ಎಂಬುದಾಗಿ ನೋಡುವಾಗ ದೇವದೂತರು ಬಂದು ಆತನಿಗೆ, ಯೇಸುವಿಗೆ ಉಪಚಾರ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ನೀರನ್ನ ಉಕ್ಕಿಸಿದ ಮೇಲೆ ವಾಕ್ಯ ಹೇಳ್ತದೆ, ನೀರನ್ನ ಉಕ್ಕಿಸಿದ ಮೇಲೆ ಮೊದಲು ನೀರಿನಲ್ಲಿ ಇಳಿದವನು ಸ್ವಸ್ಥನಾಗುವನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕ ವರ್ಷಗಳಿಂದ ಒಬ್ಬ ರೋಗಿ, ಆತನು ಮೈಬತ್ತಿದಂಥ ಒಬ್ಬ ಮನುಷ್ಯನು, 38 ವರ್ಷದಿಂದ ರೋಗದಿಂದ ಬಾಧಿತನಾದಂಥ ವ್ಯಕ್ತಿ, ಆತನು
ಆ ನೀರಿನಲ್ಲಿ ಇಳುವುದಕ್ಕೆ ಮನಸ್ಸಿತ್ತು, ಆದರೆ ಯಾರೂ ಸಹಾಯ ಮಾಡಲಿಲ್ಲ. ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ನಾವು ಅನೇಕ ಸಾರಿ ಪ್ರಯತ್ನ ಮಾಡುವಾಗ ಕೆಲವು ಸಾರಿ ನಮ್ಮ ಪ್ರಯತ್ನಗಳು ಇನ್ನೂ ಹೆಚ್ಚಾಗಿ ಬಲಗೊಳ್ಳಲಿಕ್ಕಾಗುವಂತೆ ಅಲ್ಲಿನ ನಾವು ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಉತ್ತಮವಾದ ಸಭಾ ನಾಯಕರೊಟ್ಟಿಗೆ ನಮ್ಮ ಸಂಬಂಧವನ್ನು, ನಮ್ಮ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕೆಂಬುದಾಗಿ ವಾಕ್ಯ ಕರೆಯನ್ನು ಕೊಡುವಂಥದ್ದಾಗಿದೆ. ಯೇಸು ಸ್ವಾಮಿ ಆ ಒಂದು ದಿನದಲ್ಲಿ ವಾಕ್ಯ ಹೇಳ್ತದೆ, ಯಹೂದ್ಯರದೊಂದು ಜಾತ್ರೆ ಬಂದಿದ್ದರಿಂದ ಯೆರೂಸಲೇಮಿಗೆ ಹೋದನು. ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾನೆ. ಆ ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರವಿರುವಂತ ಒಂದು ಕೊಳವಿದೆ. ಇಬ್ರಿಯ ಮಾತಿನಲ್ಲಿ ಅದಕ್ಕೆ ಬೆತ್ಸದ ಎಂದು ಹೆಸರು ಕೊಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸುವಿನ 2 ಪ್ರಶ್ನೆಗಳು, ನಿನಗೆ ಸ್ವಸ್ಥನಾಗಲು ಮನಸ್ಸುಂಟು. ಯೇಸು ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ನಿನಗೆ ಸ್ವಸ್ಥನಾಗಲು ಮನಸ್ಸುಂಟೋ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಾಕ್ಯವನ್ನು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಹೇಳ್ತಾ ಇದ್ದಾನೆ, ದೀನತೆಯಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ಮತ್ತೊಬ್ಬನು ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೇಸು ಸ್ವಾಮಿ ನೇರವಾದ ಉತ್ತರವನ್ನು ಕೊಡುತ್ತಾ ಇದ್ದಾನೆ. ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ. ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಆ ಕ್ಷಣವೇ ಯೇಸುವಿನ ಶಕ್ತಿ ಆತನೊಳಗೆ ಇಳಿದು ಬಂತು. ಅದ್ಭುತಗಳನ್ನು ಮಾಡುವಂತಹ ಶಕ್ತಿ ಆತನಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ವಾಕ್ಯವನ್ನು ಗಮನಿಸುವಾಗ ಆತನು ಹಾಸಿಗೆಯನ್ನು ಹೊತ್ತುಕೊಂಡು ಆತನು ನಡೆದನು. ದೇವರ ವಾಕ್ಯ ನೋಡುವಾಗ ಅನೇಕ ವರ್ಷಗಳಿಂದ ಪಾಪದ ಮನೋಭಾವನೆಯಲ್ಲಿ, ಪಾಪದ ಜೀವಿತದಲ್ಲಿ ಜೀವಿಸುತ್ತಾ ಇರುವಾಗ ಪಾಪದಿಂದ ಬಿಡುಗಡೆಯನ್ನು ಹೊಂದುವುದಕ್ಕಾಗಿ ದೇವರು ಕರೆಯನ್ನು ಕೊಡ್ತಾ ಇದ್ದಾನೆ. 1 ಕೊರಿಂಥ 7:14 ಬರುವಾಗ, 2:14 ಬರುವಾಗ, ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. 1 ಕೊರಿಂಥ 7:21, ದೇವರು ನಿನ್ನನ್ನು ಕರೆದಾಗ ನೀನು ಮತ್ತೊಬ್ಬನ ದಾಸನಾಗಿದ್ದೀಯೋ ಎಂಬ ಒಂದು ಪ್ರಶ್ನೆ ನಮಗೆ ಪ್ರಶ್ನೆಯನ್ನು ಕೊಡುವಂಥದ್ದಾಗಿದೆ. ನಮಗೆ ಆತ್ಮಿಕವಾಗಿ ಸ್ವಸ್ಥರಾಗಲಿಕ್ಕೆ ಮನಸ್ಸುಂಟು ಎಂಬುದಾಗಿ ಪ್ರತಿನಿತ್ಯ ಮೊಣಕಾಲುಗಳನ್ನು ಊರಿ ಪ್ರಾರ್ಥನೆ ಮಾಡಿದಾಗ, ಯೇಸುವಿನ ಜೀವಿತವನ್ನು ಅನುಸರಿಸುವಾಗ ಆತ್ಮಿಕ ವರದಾನಗಳಿಂದ ತುಂಬಲ್ಪಡುತ್ತೆ. ಮಾರ್ಕ 1:35 ಬರುವಾಗ, ಇನ್ನು ಮೊಬ್ಬಿರುವಾಗ ಎದ್ದು ಅಡವಿಗೆ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದ. ಲೂಕ 6:12 ಬರುವಾಗ, ಯೇಸು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಸಮಯ ಕಳೆದ. ನೋಡ್ರಿಯ, ಯೇಸು ಸ್ವಾಮಿಯ ಒಂದು ಸೇವಾ ವೈಶಿಷ್ಟ್ಯತೆಯನ್ನು ನೋಡುವಾಗ ರೋಗಿಗಳು ಆತನ ಬಳಿಗೆ ಬರಲಿಲ್ಲ. ಯೇಸು ತಾನೇ ರೋಗಿಗಳನ್ನು ಹುಡುಕಿಕೊಂಡು ಬಂದನು ಎಂಬುದಾಗಿ ಬೆಸ್ತದ ಕೊಳ್ಳದಲ್ಲಿ ಒಂದು ದೊಡ್ಡ ಅದ್ಭುತ ಕಾರ್ಯ ಆ ದಿನಗಳಲ್ಲಿ ನಡೆಯಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಹೇಳ್ತಾ ಇದ್ದಾನೆ, ಯಥಾರ್ಥವಾಗಿ ಹೇಳ್ತಾ ಇದ್ದಾನೆ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವರು ಒಬ್ಬರು ಇಲ್ಲ. ಈ ಬೆಳಗಿನ ಸಮಯದಲ್ಲಿ ಪ್ರಶ್ನೆ ಮಾಡಿ, ಸ್ವಾಮಿ, ನನ್ನ ಆತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ನಾನು ಬಲಗೊಳ್ಳಲಿಕ್ಕಾಗುವಂತೆ ನೀನು ನನ್ನನ್ನು ನಡೆಸಿ. ಬೆಳಗಿನ ಪ್ರಾರ್ಥನೆಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ತರುವಾಗ ಆತನ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಮಾತ್ರವನ್ನು ನೀರು ಉಕ್ಕುವಾಗ ಯಾರು ಇಲ್ಲ ಎಂಬುದಾಗಿ ಹೇಳುವಾಗ, ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ. ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂಬ ಮಾತಿನ ಅರ್ಥ ಬಹಳ ವಿಶೇಷವಾದ ರೀತಿಯಲ್ಲಿ ಅಲ್ಲಿ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಒಂದು ವಿಶೇಷವಾದ ಪ್ರೀತಿ ಪ್ರಕಟವಾಗಿ, ನಿನಗೆ ಸ್ವಸ್ಥನಾಗಲಿಕ್ಕೆ ಮನಸ್ಸುಂಟು. ಯೇಸುವಿನ 2ನೇ ಉತ್ತರ, ನೀನು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ವಾಕ್ಯ ನಮಗೆ ಕರೆಯನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. 2ನೇದಾಗಿ ನೋಡುವಾಗ, ಜೀವಿತ ಕಾಲದಲ್ಲಿ ಆತನ ಕೃಪೆ ಅದು ಮಹೋನ್ನತವಾಗಿದೆ. ಜೀವಿತ ಕಾಲದಲ್ಲಿ ಆತನ ಕೃಪೆ ಮಹೋನ್ನತವಾಗಿದೆ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ. ನಮ್ಮ ಆಯುಷ್ಕಾಲದ ಪ್ರಥಮ ಕೀರ್ತನೆ 139:16, ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿವಸಗಳು ನಿನ್ನ ಬಳಿಯಲ್ಲಿರುವಂತಹ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ವಾಕ್ಯ ಹೇಳ್ತದೆ, ನಾನು ಇನ್ನು ತಾಯಿಯ ಗರ್ಭದಲ್ಲಿ ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಭಕ್ತನು ಬಹಳ ಸುಂದರವಾದ ರೀತಿಯಲ್ಲಿ ಬರೀತಾ ಇದ್ದಾನೆ. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆ ಹೊಂದಿದರು. ದೇವರ ವಾಕ್ಯ ಅಭಯ ಕೊಡುತ್ತದೆ. 1 ಸಮುವೇಲ 7:12 ಬರುವಾಗ, ಅಲ್ಲಿ ಯಾಕೋಬನು ಮಿಚ್ಚೆ ಮತ್ತು ಶೇನಿಗೆ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಅದನ್ನು ಅಭಿಷೇಕಿಸಿ
ದೇವರು ಇಲ್ಲಿಯವರೆಗೆ ಸಹಾಯ ಮಾಡಿದ್ದಾನೆಂದು ಹೇಳಿ ಎಬನೇಜರ್ ಎಂಬುದಾಗಿ ಹೆಸರಿಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಾಕ್ಯವನ್ನು ಗಮನಿಸುವಾಗ ಆ ಸ್ವಸ್ಥನಾಗಲು ಮನಸ್ಸಿತ್ತು, ಆದರೆ ಆತನನ್ನು ಕರೆದುಕೊಂಡು ಹೋಗಿ ನೀರಿನಲ್ಲಿ ಇಳಿಸುವಂತ ಒಬ್ಬನಾದರೂ ಇರಲಿಲ್ಲ, ಯಾವ ಸಂಬಂಧಿಕರಾದರೂ ಆತನಿಗೆ ಇರಲಿಲ್ಲ ಎಂಬುದಾಗಿ ಗಮನಿಸಬಹುದಾಗಿದೆ. ನೀತಿವಂತರ ಮತ್ತು ವಾಕ್ಯ ಹೇಳ್ತದೆ, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ, ಇಕ್ಕಟ್ಟಿನಲ್ಲಿ ಆತನು ಅವರಿಗೆ ದುರ್ಗಸ್ಥಾನವಾಗಿದ್ದಾನೆ ಎಂಬುದಾಗಿ ವಾಕ್ಯ ಕರೆ ಕೊಡುತ್ತದೆ. ವಿಮೋಚನಾ ಕಾಂಡ 4:10-17 ವಚನಕ್ಕೆ ಬರುವಾಗ ದೇವರು ಕರೆ ಕೊಡ್ತಾ ಇದ್ದಾನೆ. ಮೋಶೆಗೆ ಒಂದು ಶ್ರೇಷ್ಠವಾದ ಕರೆಯನ್ನು ಕೊಡ್ತಾ ಇದ್ದಾನೆ. ನಾನು ನಿನ್ನನ್ನು ನನ್ನ ಜನರ ಬಳಿಗೆ ಕಳಿಸುತ್ತೇನೆ, ಅವರ ದುರವಸ್ಥೆಯನ್ನು ನೋಡಿದ್ದೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಮೋಶೆ ದೇವರನ್ನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡಿದಾಗ ಆತನ ಜೊತೆಯಲ್ಲಿ ಆತನ ಅಣ್ಣನಾದಂಥ ಆರೋನನ್ನು ಕಳಿಸುವುದರ ಮೂಲಕ ದೇವರು ದೇವಜನರ ಮಧ್ಯದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಐಗುಪ್ತ ದೇಶದಲ್ಲಿ 430 ವರ್ಷಗಳವರೆಗೆ ದಾಸತ್ವದಲ್ಲಿದ್ದಂಥ ಇಸ್ರಾಯೇಲರನ್ನ ಬಿಡುಗಡೆ ಮಾಡುತ್ತಾ ಇದ್ದಾನೆ. ಗಲಾತ್ಯ 5:1 ಕ್ರಿಸ್ತನು ನಿಮ್ಮನ್ನ ಸ್ವತಂತ್ರದಲ್ಲಿರಿಸಬೇಕೆಂದು ಬಿಡುಗಡೆಯನ್ನು ಕೊಟ್ಟನು, ತಿರುಗಿ ದಾಸತ್ವದ ನೊಗದೊಳಗೆ ಸಿಲುಕಿಕೊಳ್ಳಬೇಡಿರಿ. ವಾಕ್ಯ ಕರೆಯನ್ನು ಕೊಡುವಂತಹದ್ದಾಗಿದೆ. ವಾಕ್ಯವನ್ನು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಆ ದಿನಗಳಲ್ಲಿ ಮೋಶೆಯ ಜೊತೆಯಲ್ಲಿ ಆತನ ಅಣ್ಣನಾದಂಥ ಆರೋನನ್ನು ಕಳಿಸುವಾಗ ಬಲವಾದ ಸೇವೆ, ಐಗುಪ್ತ ದೇಶದಲ್ಲಿ ದೇವರು ದೇವಜನರ ಮಧ್ಯದಲ್ಲಿ ಮತ್ತು ಅರಸನ ಮುಂದೆ ಆತನು ಅದ್ಭುತಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ವಾಕ್ಯಗಳನ್ನು ಗಮನಿಸುವಾಗ ದೇವರ ವಾಕ್ಯ ಹೇಳ್ತದೆ, ಯೋಹಾನ 15 ಮತ್ತು 27ನೇ ವಚನಕ್ಕೆ ಬರುವಾಗ, ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು ನಿತ್ಯದ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳಿದನು ಎಂಬುದಾಗಿ ಅಲ್ಲಿ ನಾವು ನೋಡುತ್ತದೆ. ಜೀವಿತ ಕಾಲ ಬಹಳ ಪ್ರಾಮುಖ್ಯವಾಗಿರುವಂತಹದ್ದು. ಜೀವಿತ ಕಾಲ, ಕೃಪೆಯ ಕಾಲವನ್ನು ಕೃಪಾ ಕಾಲದಲ್ಲಿ ನಾವು ಸದುಪಯೋಗ ಮಾಡಿಕೊಳ್ಳುವಾಗ ದೇವರ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ಕೂಡ ನಾವು ನೋಡುವರಾಗಿದ್ದೇವೆ. ಆ ದಿನಗಳಲ್ಲಿ ಬೆಸದ ಕೊಳದ ಬಳಿಯಲ್ಲಿ ಅನೇಕ ವರ್ಷಗಳಿಂದ, ಸಾಮಾನ್ಯವಾದ ವರ್ಷಗಳಲ್ಲ, ಸುಮಾರು 38 ವರ್ಷದಿಂದ ಅಲ್ಲಿ ರೋಗಿ ಆತನು ಬಿದ್ದುಕೊಂಡಿದ್ದನು. ಆ ಬಿದ್ದುಕೊಂಡಿರುವಂತಹ ಸಮಯದಲ್ಲಿ ಆ ಮನುಷ್ಯನ ವಿಷಯವಾಗಿ ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಆತನಿಗೆ ಸ್ವಸ್ಥನಾಗಲು ಮನಸ್ಸುಂಟು. ಯೇಸು ಸ್ವಾಮಿ ಪ್ರಶ್ನೆ ಮಾಡಿದ, ರೋಗಿಯನ್ನು ಹುಡುಕಿಕೊಂಡು ಹೋದ, ಆತನಿಗೆ ಸ್ವಸ್ಥನಾಗಲು ಮನಸ್ಸುಂಟೋ ಎಂಬುದಾಗಿ ಕೇಳಿದಾಗ, ನನ್ನನ್ನು ಇಳಿಸಲು ಯಾರೂ ಇಲ್ಲ ಎಂಬುದಾಗಿ ಹೇಳಿದಾಗ, ಸ್ವಾಮಿ ಎಂಬುದಾಗಿ ಹೇಳಿದಾಗ, ಆ ಯೇಸು ಸ್ವಾಮಿ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾದನು, ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಂಬುದಾಗಿ ವಾಕ್ಯ ನನಗೆ ಹೇಳಿದೆ. ಅದರಲ್ಲಿ ಒಂದು ವಿರೋಧವಿತ್ತು. ಆ ದಿನವನ್ನು ನೋಡುವಾಗ ಅದು ಸಬ್ಬತ್ ದಿನವಾಗಿತ್ತು. ಯಹೂದ್ಯರು ಇದಕ್ಕೆ ಅದಕ್ಕೆ ಒಂದು ಪ್ರತಿರೋಧವನ್ನು ಸೂಚಿಸುವಾಗ ಯೇಸು ಸ್ವಾಮಿ ಸರಿಯಾದ ಉತ್ತರವನ್ನು ಅವರನ್ನು ಎಚ್ಚರಿಸಿದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯದ ಪುಟಗಳನ್ನು ನೋಡುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ರೋಗ ಸ್ವಸ್ಥತೆಯು ಆತನ ನಡೆಸುವಿಕೆ. ಭಕ್ತನಾದ ದಾವೀದನ ಬರೆದ ಕೀರ್ತನೆ 103ನೇ ಅಧ್ಯಾಯಕ್ಕೆ ಬರುವಾಗ ವಾಕ್ಯ ಹೇಳ್ತದೆ, 103ನೇ ಅಧ್ಯಾಯಕ್ಕೆ ಬರುವಾಗ, ಆತನು ನಿನ್ನನ್ನು ಸಮಸ್ತ ರೋಗಗಳನ್ನು ವಾಸಿ ಮಾಡುವನು, ಜೀವವನ್ನ ನಾಶದಿಂದ ತಪ್ಪಿಸುವನು. ಮನುಷ್ಯರಂತ ನಮ್ಮನ್ನ ದೇವರು ಈ ಲೋಕದಲ್ಲಿ ಉದ್ದೇಶಪೂರ್ವಕವಾಗಿ ಜೀವಿತರ ಸಂಖ್ಯೆಯಲ್ಲಿಟ್ಟಿದ್ದಾನೆ. ನಾವು ಉಳಿದಿರುವುದು ಆತನ ಕೃಪಾ ವರಗಳೇ. ಪ್ರತಿ ದಿನಗಳನ್ನ ಆತನು ಹೊಸದಾಗಿ ಒದಗಿಸಿ ಕೊಡುವ ಆತನೇ. ಸುಂದರವಾದ ಸೃಷ್ಟಿಯನ್ನು ನೋಡುವಾಗ ಭಕ್ತನು ಬರೀತಾ ಇದ್ದಾನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ. ಪ್ರತಿನಿತ್ಯ ನಾವು ಮುಂಜಾನೆ ಹೇಳುವಾಗ, ಸ್ವಾಮಿ ನನ್ನನ್ನು ಜೀವಿತದ ಸಂಖ್ಯೆಯಲ್ಲಿಟ್ಟಿದೆ, ನಾವು ಉಳಿದಿರುವುದು ನಿನ್ನ ಕೃಪಾವರಗಳೇ. ನನ್ನ ಆಯುಷ್ ಕಾಲದಲ್ಲಿ ಇನ್ನೊಂದು ದಿನವನ್ನು ವೃದ್ಧಿ ಮಾಡಿದ್ದೀನಿ, ನಿನ್ನನ್ನು ಕೊಂಡಾಡುತ್ತೇವೆ, ಆರಾಧಿಸ್ತೇವೆ ಎಂಬುದಾಗಿ ಕೇಳಿಕೊಳ್ಳುವಾಗ ಕರ್ತನೆ ನಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಯೋಬ 11:20 ಬರುವಾಗ, ಅವರು ನಿರಾಶ್ರಿತರಾಗಿ ಕಂಗೆಡುವರು, ಸಾಯಬೇಕೆಂದು ಕೋರುವರು.
ಮನುಷ್ಯನ ಆಯುಷ್ಕಾಲ 70 ವರ್ಷ, ಬಲ ಹೆಚ್ಚೆಂದರೆ 80 ವರ್ಷಗಳು. ಕಷ್ಟ ಸಂಕಟಗಳೇ ಅದರ ಆಡಂಬರ. ಕೀರ್ತನೆ 90:10 ವಾಕ್ಯ ನಾವು ನೋಡ್ತಾ ಇದ್ದೇವೆ. 2 ಸಮುವೇಲ 14:14 ನೋಡುವಾಗ 2 ಸಮುವೇಲ 14 ಬರುವಂತಹ ಸಮಯದಲ್ಲಿ ನೆಲದ ಮೇಲೆ ಚೆಲ್ಲಲ್ಪಟ್ಟು ತಿರುಗಿ ಕೂಡಿಸಲ್ಪಡಲಾರದ ನೀರಿನಂತೆ ಇದ್ದಾನೆ ಎಂಬುದಾಗಿ ವಾಕ್ಯ ನಮಗೆ ಒಂದು ಸಂದೇಶವನ್ನು ಕೊಡುವಂತದ್ದಾಗಿದೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನಗೆ ಆತ್ಮಿಕವಾಗಿ ಸ್ವಸ್ಥನಾಗಲು ಮನಸ್ಸುಂಟು. ಈ ಪ್ರಶ್ನೆಯನ್ನು ನನ್ನ ವೈಯಕ್ತಿಕವಾಗಿ ನಾವು ತೆಗೆದುಕೊಳ್ಳುವಾಗ, ಹೌದು ಸ್ವಾಮಿ, ಆತ್ಮಿಕವಾಗಿ ಸ್ವಸ್ಥನಾಗಲಿಕ್ಕೆ ಮನಸ್ಸುಂಟು. ಅನೇಕ ಸಾರಿ ಪಾಪದ ಒಂದು ಬಲಹೀನತೆಗಳು ನಮ್ಮ ಜೀವಿತವನ್ನು ಆಳುತ್ತವೆ. 1 ಯೋಹಾನ 2:16 ಬರುವಾಗ, ಈ ಲೋಕಂತ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನೆಂಬ ಮನುಷ್ಯರಾದಂಥ ನಮ್ಮನ್ನ ಪಾಪಕ್ಕೆ ಒಳಪಡಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಾರ್ಕ 4:11 ಬರುವಾಗ ಕೆಲವು ಶಿಷ್ಯರು ಬಂದು, ಎಲ್ಲಾ ಶಿಷ್ಯರು ಬಂದು ಯೇಸುವನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಯಾಕೆ ನೀನು ಸಾಮ್ಯ ರೂಪವಾಗಿ ಮಾತನಾಡುತ್ತೀ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೇರವಾಗಿ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಮಾರ್ಕ 4:18 ಓದುವಾಗ, ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದ ಆದ ಮೋಸ, ಇತರ ವಿಷಯಗಳು ಒಳಗೆ ಸೇರಿ ಅವರು ಸ್ವಸ್ಥರಾಗದೇ ಇದ್ದಾರೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಈ ಬೆಳಗಿನ ಸಮಯದಲ್ಲಿ ವಾಕ್ಯ ನೋಡುವಾಗ ಲೌಕಿಕತೆ ನಮ್ಮನ್ನು ಆವರಿಸಿಕೊಳ್ಳುತ್ತಾ ಇದೆ. ಪ್ರಕಟಣೆ 2:4 ಬರುವಾಗ ಎಫೆಸ ಸಭೆಗೆ ಬರುತ್ತಾ ಇದ್ದಾನೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನ ಬಿಟ್ಟು ಬಿಟ್ಟಿದ್ದೆಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನ ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನಲ್ಲಿರುವಂತಹ ದೀಪಸ್ತಂಭವನ್ನ ಅದರ ಸ್ಥಳದಿಂದ ತೆಗೆದು ಹಾಕುತ್ತೇನೆ. ವಾಕ್ಯ ಸ್ಪಷ್ಟವಾಗಿದೆ ಪ್ರಿಯ. ವಾಕ್ಯ ನೋಡುವಾಗ ಯೇಸು ಸ್ವಾಮಿ ಅಂದು ಬೆಸದ ಕೊಳಕ್ಕೆ ಬಂದಾಗ ಅಂದು ಸಬ್ಬತ್ ದಿನವಾಗಿತ್ತು. ಆತನು ಆ ಬೆಸದ ಕೊಳದಲ್ಲಿ ಬಂದು ನೋಡಿಕೊಂಡು ಹೋಗಲಿಲ್ಲ. ಅಲ್ಲಿರುವಂಥ ಒಬ್ಬ ರೋಗಿಯನ್ನು ಸ್ವಸ್ಥ ಮಾಡಿದ. ಒಂದು ಸುಂದರವಾದ ಪ್ರಶ್ನೆ ಮಾಡ್ತಾ ಇದ್ದೇನೆ, ನಿನಗೆ ಸ್ವಸ್ಥನಾಗಲು ಮನಸ್ಸುಂಟು? ನಿನಗೆ ಸ್ವಸ್ಥನಾಗಲು ಮನಸ್ಸುಂಟು? ಆತನು ಹೇಳ್ತಾ ಇದ್ದಾನೆ, ನೀರು ಉಕ್ಕುವಾಗ ಆ ದೇವದೂತನು ಹೊರಟು ಬಂದು ನೀರನ್ನು ಉಕ್ಕಿಸುವಾಗ ನನ್ನನ್ನು ಆ ಕೊಳದೊಳಗೆ ಇಳಿಸುವವರು ಯಾರೂ ಇಲ್ಲ. ಈ ಮಾತನ್ನು ಹೇಳಿದ ಮೇಲೆ ಯಥಾರ್ಥವಾಗಿ ಆತನು ಹೇಳ್ತಾ ಇದ್ದಾನೆ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ, ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ. ಈ ಮಾತನ್ನು ಹೇಳಿದ ಮೇಲೆ ಆತನು ತನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆದನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ತಿರುಗಿ ನಾವು ವಾಕ್ಯವನ್ನು ಗಮನಿಸುವಾಗ, ಯೇಸುವಿನ ಮಾತುಗಳನ್ನು ನೋಡುವಾಗ, ಕೃಪೆಯ ಕಾಲ ಅದು ಆತನ ಜೀವಿತದಲ್ಲಿ ಕೊಡಲ್ಪಟ್ಟಿತು. ಜೀವಿತ ಕಾಲವನ್ನು ಆತನು ಅದ್ಭುತಕರವಾದ ರೀತಿಯಲ್ಲಿ ನಡೆಸುವನಾಗಿದ್ದಾನೆ. ನಾವು ಕೈ ಹಾಕಿದ ಕೆಲಸದಲ್ಲಿ, ಹೋಗೋಣ ಬರೋಣದಲ್ಲಿ, ನಮ್ಮ ಜೀವಿತದಲ್ಲಿ ಎಲ್ಲ ರೋಗ ಅನಾರೋಗ್ಯ, ರೋಗ ರುಜಿನಗಳಲ್ಲಿ ನಮ್ಮನ್ನು ಕಾಯುವ ಆತನು ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ಕೂಡ ವಾಕ್ಯ ನಾವು ನೋಡುವಂಥವರಾಗಿದ್ದೇವೆ ಎಂಬುದಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಗಮನಿಸುವಾಗ, ಇದನ್ನು ವೀಕ್ಷಿಸಿದಂಥ ಎಲ್ಲ ಪ್ರಿಯರೇ, ವಾಕ್ಯವನ್ನು ನೋಡುವಾಗ ವಾಕ್ಯ ಹೇಳ್ತದೆ, ನಮ್ಮ ಆತ್ಮಿಕ ಜೀವಿತದ ಒಂದು ಅದ್ಭುತಕರವಾದ ನಡೆಸುವಿಕೆ ಶ್ರೇಷ್ಠವಾಗಿದೆ. ಇಬ್ರಿಯ 6:12 ಬರುವಾಗ, ಇಬ್ರಿಯ 6 ಬರುವಾಗ ವಾಕ್ಯ ಹೇಳ್ತದೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನ, ಮುಂದಣ ಯುಗದ ಮಹತ್ತನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಉಂಟು ಮಾಡುವುದು ಅಸಾಧ್ಯ ಎಂಬುದಾಗಿ ವಾಕ್ಯ ಕರೆಯನ್ನು ಕೊಡುವಂಥದ್ದಾಗಿದೆ. ದೇವರು ಮನುಷ್ಯರಂತ ನಮ್ಮನ್ನು ಈ ಲೋಕದಲ್ಲಿ ಉದ್ದೇಶಪೂರ್ವಕವಾಗಿ ಜೀವಿತರ ಸಂಖ್ಯೆಯಲ್ಲಿಟ್ಟಿದ್ದಾನೆ. ನಾವು ಉಳಿದಿರುವುದು ಆತನ ಕೃಪಾ ವರಗಳೇ. ಪ್ರತಿ ದಿನಗಳನ್ನು ಹೊಸದಾಗಿ ಒದಗಿಸಿಕೊಡುವಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಆಯುಷ್ ಕಾಲದಲ್ಲಿ ನಾವು ನೋಡುವಾಗ ಅಲ್ಲಿ ಯಾಕೋಬನು ಹಿರಿಯ ತಂದೆ, ಅಲ್ಲಿ ಇಸ್ರಾಯೇಲನು 130 ವರ್ಷ. ಫರೋಹನನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀನು ಬದುಕಿದ ಕಾಲವೆಷ್ಟು? 130 ವರ್ಷ. ಆತನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಆ ಮಾತಿನ ಅರ್ಥ, ನಾನು ಬದುಕಿದ ಕಾಲ ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ತಿರುಗಿ ಅಲ್ಲಿ ಫರೋಹನನ ಒಂದು ದೇಶದಲ್ಲಿ, ಐಗುಪ್ತ ದೇಶದಲ್ಲಿ 17 ವರ್ಷ ಆತನು ಬದುಕಿದನು ಎಂಬುದಾಗಿ ನೋಡ್ತೇವೆ. ತನ್ನ ಕುಟುಂಬ ವರ್ಗದ
ಎಲ್ಲಾ ಜನರನ್ನು ಆತನು ಕಾಣ್ತಾ ಇದ್ದಾನೆ. 147 ವರ್ಷ ಪ್ರಾಯದವನಾಗಿ ಆತನು ದೇವರ ಸನ್ನಿಧಾನದಲ್ಲಿ ತನ್ನನ್ನು ಒಪ್ಪಿಸಿ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ದೇವರ ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಭಕ್ತನು ಬರೆಯುತ್ತಾ ಇದ್ದಾನೆ. ಭಕ್ತನ ಒಂದು ಪ್ರೀತಿ ನಾವು ನೋಡ್ತಾ ಇದ್ದೇವೆ. ಯೋಹಾನ 9:31, ಭಕ್ತಿಹೀನನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಮಾತ್ರ ಕೇಳುತ್ತಾನೆ. ನಮ್ಮ ಬೆಳಗಿನ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನಂಬಿಗಸ್ತನಾಗಿದ್ದಾನೆ. ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಆತನು ನಂಬಿಗಸ್ತನಾಗಿದ್ದಾನೆ. ನೋಡಿ, ಯೇಸು ಸ್ವಾಮಿಯಿಂದ ಒಂದು ಸುಂದರವಾದ ಉತ್ತರ ಆ ದಿನಗಳಲ್ಲಿ ಕೊಡಲ್ಪಟ್ಟಿತು. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ. 10 ಜನ ಕುಷ್ಠರೋಗಿಗಳು ಆತನ ಎದುರಾಗಿ ಬಂದರು. ದಾವಿದನ ಕುಮಾರನೇ, ನಜರೇತಿನ ಯೇಸುವೆ, ನಮ್ಮನ್ನು ಕರುಣಿಸು ಎಂಬುದಾಗಿ ಕೇಳಿಕೊಂಡಾಗ, ಹೋಗಿರಿ, ನಿಮ್ಮ ಮೈಯನ್ನು ಯಾಜಕರಿಗೆ ತೋರಿಸಿರಿ. ಹೋಗುತ್ತಿರುವಾಗಲೇ ಸ್ವಸ್ಥತೆಯನ್ನು ಹೊಂದಿದರು ಎಂಬುದಾಗಿ ನೋಡ್ತೇವೆ. ಇನ್ನೊಬ್ಬ ಕುಷ್ಠರೋಗಿ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥ ಮಾಡಬಲ್ಲೆ. ಪಾರ್ಶ್ವವಾಯು ರೋಗಿಗೆ ಯೇಸು ಸ್ವಾಮಿ ಹೇಳಿದಂಥ ಮಾತು, ಇದೇ ಮಾತನ್ನು ಹೇಳ್ತಾ ಇದ್ದಾನೆ. ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ನಿನ್ನ ಪಾಪಗಳು, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಪಾಪಗಳು ಕ್ಷಮಿಸಲ್ಪಡುವಾಗ ಪರಲೋಕದ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ಇಳಿಯಲ್ಪಡುತ್ತದೆ. ನಾವು ದೇವರ ಪ್ರಸನ್ನತೆಯನ್ನು ಹೊಂದಿ ಆತನ ದರ್ಶನದಲ್ಲಿ ಬೆಳೆಯಲಿಕ್ಕಾಗುವಂತೆ ತಂದೆಯಾದ ದೇವರು ಆತನು ವಿಶೇಷವಾದ ಒಂದು ಅನುಗ್ರಹವನ್ನು ಮಾಡುವವನಾಗಿದ್ದಾನೆ. ಯೋಹಾನನು ಬರೆಸುವಾರ್ತೆ 5:25 ಬರುವಾಗ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆತನ ಧ್ವನಿಯನ್ನು ಕೇಳಿ ಆತನು ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಯೋಹಾನ 5:29 ಬರುವಾಗ, ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಇದೆ ಎಂಬುದಾಗಿ ವಾಕ್ಯ ಒಂದು ಶ್ರೇಷ್ಠವಾದ ಕರೆಯನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮ ಜೀವಿತದಲ್ಲಿ ತನ್ನ ವಾಕ್ಯದ ಜ್ಞಾನವನ್ನು ಕೊಡುವ ಆತನಾಗಿದ್ದಾನೆ. ರೋಗ ಸ್ವಸ್ಥತೆ ಆತನ ನಡೆಸುವಿಕೆಯಲ್ಲಿ ಅಡಕವಾಗಿದೆ ಎಂಬುದಾಗಿ ನೋಡ್ತೇವೆ. ಮಹೋನ್ನತವಾದ ಕೃಪೆ ನಮ್ಮ ಜೀವಿತದಲ್ಲಿ ಇಳಿದು ಬರುತ್ತದೆ. ನಾಯಕತ್ವಕ್ಕಾಗಿ ದೇವರು ಕರೆದಾಗ ಅಲ್ಲಿ ಮೋಶೆ ಹಿಂದೆಗೆಯಲಿಲ್ಲ. ಆದರೆ ದೇವರು ಆತನನ್ನು ಬಲವಾದ ಸೇವೆಗೆ ಕರೆದಾಗ ಆತನು ಹೊರಟು ಬಂದ. ಪವಿತ್ರಾತ್ಮನಿಂದ ಕೊಡುಗೆ ಕೂಡ ನಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ವಾಕ್ಯವನ್ನು ಗಮನಿಸುವಾಗ ಅಲ್ಲಿ ನಾವು ದೇವರ ಪ್ರಸನ್ನತೆಯನ್ನು ಯಾಚಿಸುವರಾಗಿದೆ. ಪ್ರತಿನಿತ್ಯ ಮುಂಜಾನೆ ಹೇಳುವಾಗ, ದೇವರೇ, ನೀನು ನನ್ನನ್ನು ಜೀವಿತದ ಸಂಖ್ಯೆಯಲ್ಲಿಟ್ಟಿದ್ದಿ, ನಾವು ಉಳಿದಿರುವುದು ನಿನ್ನ ಕೃಪಾ ಹೊರಗಡೆ. ಯೆಹೋಶುವ 7:12 ಬರುವಾಗ, ಶಾಪಕ್ಕೆ ಕಾರಣವಾದದನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವವರೆಗೆ ನಾನು ನಿಮ್ಮ ಮಧ್ಯದಲ್ಲಿ ಬರುವುದಿಲ್ಲ. ಆಯಿ ಎಂಬ ಪಟ್ಟಣಕ್ಕೆ ಇಸ್ರಾಯೇಲರು ಮೊದಲನೇದಾಗಿ ಅವರು ವಾಗ್ದತ್ತ ದೇಶವನ್ನು ಪ್ರವೇಶ ಮಾಡುವಾಗ ದೊಡ್ಡ ಅಪಜಯ, ಪಾಪ ಮಾಡುವಾಗ ಅಪಜಯಗಳು ಸಂಭವಿಸಲ್ಪಡುತ್ತದೆ. ಅಲ್ಲಿ ದೊಡ್ಡ ಅಪಜಯವಾಗಿ ಇಸ್ರಾಯೇಲಲ್ಲಿ 36 ಜನರು, 3,000 ಜನರಲ್ಲಿ 36 ಜನರನ್ನು ಅಲ್ಲಿ ಅವರು ಆಯಿ ಪಟ್ಟಣದವರು ಕೊಂದು ಹಾಕುವಾಗ, ಯಾಕೆ ದೊಡ್ಡ ಅಪಜಯ? ಮುಂಜಾನಿಂದ ಸಾಯಂಕಾಲದವರೆಗೆ ಅಲ್ಲಿ ಯೆಹೋಶುವನನ್ನು ಒಳಗೊಂಡು ಇಸ್ರಾಯೇಲನ್ನು ಹಿರಿಯರು ಬೋರ್ಲು ಬಿದ್ದಿರುವಾಗ ಪ್ರಾರ್ಥಿಸುವಾಗ, ನಾಳೆ ಎಲ್ಲ ಇಸ್ರಾಯೇಲನ್ನು ಬರಮಾಡು. ಚೀಟು ಹಾಕಲ್ಪಟ್ಟಿತು. ಗೇರ್ನ ಕುಟುಂಬದವನು ಕಲ್ದಿಯರ್ನ ಮಗನ ಅಂತ ಅಖಾನನಿಗೆ ಆ ಚೀಟು ಕೊಡಲ್ಪಟ್ಟಿತು. ವಾಕ್ಯ ಹೇಳ್ತದೆ, ಆತನು ಕಲ್ಲೆಸೆದು ಕೊಲ್ಲಲ್ಪಟ್ಟನು. ಕಲ್ಲೆಸೆದು ಕುಟುಂಬ ಸಹಿತವಾಗಿ ಕಲ್ಲೆಸೆದು ಕೊಟ್ಟನು. ದೇವರ ಪಾಪ, ದೇವರು ಕೊಡಿಸುವಂತಹ ಶಾಪಗಳು ಪರಲೋಕದಿಂದ ಇಳಿದು ಬರ್ತದೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ರೋಮ 1:18 ಬರುವಾಗ, ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವುದಾದ ಎಲ್ಲಾ ಮನುಷ್ಯರ ಮೇಲೆ, ಎಲ್ಲಾ ದುಷ್ಟತನದ ಮೇಲೆ ಪರಲೋಕದಿಂದ ದೇವರ ಕೋಪ ಇಳಿದು ಬರುತ್ತದೆ. ವಾಕ್ಯ ನಮಗೆ ನೇರವಾದ ಸಂದೇಶವನ್ನು ಕೊಡುತ್ತದೆ. ಕೃಪೆಯ ಕಾಲವನ್ನು ಕೃಪಾ ಕಾಲದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಪ್ರೀತಿಯಿಂದ ಕೈಗೊಳ್ಳುವಾಗ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರುವೆ. ಪ್ರಕಟಣೆ 2:10 ಕೊನೆಯ ಭಾಗ, ಸಾಯುವಾಗಲೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜೈಮಾಲೆಯನ್ನು ಕೊಡುತ್ತೇನೆ. ಜೀವವೆಂಬ ಜೈಮಾಲೆಗಾಗಿ ಕಾದಿರಬೇಕೆಂಬುದಾಗಿ ವಾಕ್ಯ ಕಾರ್ಯ ಕೊಡುತ್ತದೆ. ಈ ಬೆಳಗಿನ ಸಮಯದಲ್ಲಿ ವಾಕ್ಯ ನೋಡುವಾಗ
ದೇವರೇ, ನನ್ನ ಜೀವಿತದಲ್ಲಿ ನನ್ನ ಆಯುಷ್ಕಾಲದ ದಿನಗಳಲ್ಲಿ ನೀನು ದಿನಗಳನ್ನು ವೃದ್ಧಿ ಮಾಡಿದ್ದಿ. ನಿನ್ನ ವಾಕ್ಯದ ನೀನು ಹೆಚ್ಚಾಗಿ ಪ್ರೀತಿಸುವಂತೆ ಪ್ರತಿನಿತ್ಯ ನಾನು ಹಾಡುಗಳ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ದೇವರೇ ನಿನ್ನನ್ನು ಇನ್ನೂ ಹೆಚ್ಚಾಗಿ ಸನ್ಮಾನಿಸ್ತೇನೆ ಎಂಬುದ ಶ್ರೇಷ್ಠವಾದ ಕರೆಗೆ ನಾವು ಒಳಪಡುವಾಗ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವನಾಗಿದ್ದಾನೆ. ದೇವರು ಈ ಮಾತುಗಳನ್ನು ಆಶೀರ್ವಿಸಿ ಬಲಪಡಿಸೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಿಮೆಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಬೆಳಗಿನ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಇಲ್ಗಾಲ್ ಸಂಸ್ಥೆಯ ಮೂಲಕವಾಗಿ ನಡೆಯುವಂಥ ಅದ್ಭುತವಾದ ಸೇವೆಗಾಗಿ ಸ್ತೋತ್ರ. ಈ ಮೂಲಕವಾಗಿ ಅನೇಕ ಜನರು ನಿನ್ನ ವಾಕ್ಯದ ಅಡಿಯಲ್ಲಿ ಬರ್ತಾ ಇದ್ದಾರೆ. ಈ ಮೂಲಕವಾಗಿ ನೀನು ಮಹಿಮೆ ಹೊಂದಿದ್ದೆ ಕರ್ತನೆ. ವಾಕ್ಯವನ್ನು ಕೇಳಿಸಿಕೊಳ್ಳಂತ ಪ್ರತಿಯೊಬ್ಬರನ್ನು ಆಶೀರ್ವಸು. ಶುಭವು ಕೃಪೆಯು ಅವ್ರನ್ನ ಹಿಂಬಾಲಿಸಲಿಕ್ಕಾಗುವಂತೆ ಸಹಾಯ ಮಾಡು. ಅದ್ಭುತಗಳನ್ನು ಮಾಡುವಂಥ ದೇವರೇ, ಅವರು ಕೈ ಹಾಕಿದ ಕೆಲಸದಲ್ಲಿ, ಹೋಗೋಣ ಬರೋಣದಲ್ಲಿ ನಿನ್ನ ಪ್ರಸನ್ನತೆಯನ್ನು ಸುರಿಸು ಕರ್ತನೆ. ನಿನ್ನ ಆತ್ಮಿಕವಾದ ವರದಾನಗಳನ್ನು ನೀನು ಅನುಗ್ರಹಿಸು. ಅಡ್ಡಿ ಮಾಡುವಂಥ ಎಲ್ಲ ಅಂಧಕಾರ ದೊರೆತನಗಳನ್ನು ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುತ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆಯನ್ನು ಯಾವಾಗಲೂ ಪ್ರೀತಿಸಿ ನಿನ್ನ ಘನಕ್ಕಾಗಿ ಜೀವಿಸುವಂತೆ ನೀನು ಸಹಾಯ ಮಾಡಿ ನಡೆಸಬೇಕಾಗಿ ನಮ್ಮ ರಕ್ಷಕನಾದ ಯೇಸುವಿನ ಜೀವಳ ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್.